ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಪ್ರೀತಮ್, ಇದು ನನ್ನ ಮಿಸಸ್ ಲವಿನಾ. ನಾವಿವತ್ತು ಬಂಗಡೆ ಸಾರು ಮಾಡಲಿಕ್ಕೆ ಹೊರಟಿದ್ದೇನೆ. ಅದು ಮ್ಯಾಂಗ್ಳೂರ್ ಸ್ಟೈಲ್. ನಿಮಗೆ ಹೇಗೆ ಮಾಡೋದು ಅಂತ ನಾವು ತೋರಿಸ್ಕೊಳ್ತೇನೆ. ಇದು ಬಂಗುಡೆ. ಇದು ಫ್ರೆಶ್ ತಂದ ಅಷ್ಟೇ. ಇದರಲ್ಲಿ 1 kg ಇದೆ. ಇದರಲ್ಲಿ 5-6 ಮಾಡೋದು ಅಷ್ಟೇ. ಫ್ರೆಶ್ ಆಗಿರ್ತದೆ. ಅದಕ್ಕೆ 1 kg ತಂದದ್ದು. ಮತ್ತು ಮಿಕ್ಕಿದು ಫ್ರಿಜ್ನಲ್ಲಿ ಇಡೋದು. 5-6 ಮಾಡೋದು ಅಷ್ಟೇ. ಕಟ್ ಮಾಡಬೇಕು ಅಷ್ಟೇ. ಬಂಗುಡೆ ಕಟ್ ಮಾಡೋದು. ಇದು ಸೀಸರ್ನಲ್ಲಿ ಕಟ್ ಮಾಡೋದು. ಸೀಸರ್ನಲ್ಲಿ ಸ್ವಲ್ಪ ಈಸಿಯಾಗಿ ಬರ್ತದೆ. ಮತ್ತು ಕತ್ತಿಯಲ್ಲೇ ಕಟ್ ಮಾಡಿ ಹಾಕ್ತದೆ. ಅದು ಕೂತ್ಕೊಂಡು ಆರಾಮಾಗಿ ಕಟ್ ಮಾಡಿ. ನಾವು ಈಗ ಮನೆಯಲ್ಲಿ ಸೀಸರೇ ಯೂಸ್ ಮಾಡೋದು. ಅದು ಸುಲಭ ಆಗ್ತದೆ. ಇದು ಕ್ಲೀನ್ ಆಯಿತು. ಇನ್ನು ಪೀಸ್ ಮಾಡಬೇಕಷ್ಟೇ. 2 ಪೀಸ್ ಮಾಡೋದು ಇದನ್ನು. ಬಂಗುಡೆ ಸಾರು ಮಾಡಲಿಕ್ಕೆ ಬೇಕಾದ್ದು ನಾವೊಂದು 20-25 ಮೆಣಸು ಇಟ್ಕೊಳ್ತೇನೆ, ಉದ್ದ ಮೆಣಸು. ಇದು ಹುಳಿ. ಅದು ಹುಳಿ ಅಂದರೆ ಒಂದು ನೆಲ್ಲಿಕಾಯಿ ಇರ್ತದಲ್ಲ ಅಷ್ಟು ದೊಡ್ಡ ಹುಳಿ. ಮತ್ತು ಇದು ಬೆಳ್ಳುಳ್ಳಿ. ಮತ್ತೊಂದು ಮೀಡಿಯಮ್ ನಾವು ನೀರುಳ್ಳಿ ತಗೊಳ್ತೇನೆ. ಮತ್ತು ಸ್ವಲ್ಪ ಇದು ಶುಂಠಿ. ಮತ್ತು ಇದು ಕೊತ್ತಂಬರಿ ಒಂದು 3 ಸ್ಪೂನ್ ಹತ್ತಿರ. ಇದು ಹಲಸಿನ ಹುಡಿ ಒಂದು ಅರ್ಧ ಸ್ಪೂನು. ಮತ್ತು ಇದು ಎಡೆಮಂಚಿ ಅಂತಾರೆ, ಅದು ಸ್ವಲ್ಪ. ಮತ್ತು ಸ್ವಲ್ಪ ಜೀರಿಗೆ ತಗೊಳ್ತೇನೆ, 1 ಸ್ಪೂನು ಹತ್ತಿರ 1 ಟೀ ಸ್ಪೂನ್ ಹತ್ತಿರ. ಮತ್ತು ಇದು ಮತ್ತೊಂದು ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಮತ್ತೊಂದು 1/4 ಟೀ ಸ್ಪೂನಷ್ಟು ಮೆಂತೆ. ಮತ್ತೊಂದು 1/4 ಸ್ಪೂನ್ ಆಗುವಷ್ಟು ಓಮ. ಅಷ್ಟೊಂದು ತೆಂಗಿನಕಾಯಿ. ಅದರಲ್ಲಿ ಅರ್ಧ ಹಾಕಿದೆವು. ಅರ್ಧ ಸಾಕಲಿಲ್ಲ, ಅರ್ಧ ಆಗಿದೆ ಅಷ್ಟೇ ತೆಂಗಿನಕಾಯಿ. ಅಂದರೆ ಅರ್ಧ ಗಡಿಯಿಂದ ಸ್ವಲ್ಪ ಬಾಕಿ ಇಟ್ಟಿದೆ. ಅರ್ಧ ಹಾಕಿದ್ದು ಅಷ್ಟೇ ಹಾಕಿದ್ದು. ಇದು ಮಸಾಲದೊಟ್ಟಿಗೆ ಫ್ರೈ ಮಾಡಲಿಕ್ಕೆ. ಅಂದರೆ ಈಗ ಕಟ್ ಮಾಡಿ ಇಟ್ಟಿದ್ದೇವೆ. ಅದು ಮತ್ತೆ ಮಾಡುವಾಗ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡೋದು ಈ ಮೆಣಸನ್ನು. ಕೊತ್ತಂಬರಿ ಸಹ ಸ್ವಲ್ಪ ಡ್ರೈ ರೋಸ್ಟ್ ಮಾಡೋದು. ಇದು ಮೆತ್ತೆ, ಇದನ್ನು ಸಹ ಸ್ವಲ್ಪ ಡ್ರೈ ರೋಸ್ಟ್ ಮಾಡೋದು. ಈಗ ನಾವು ಒಲೆ ಮೇಲೆ ಈಗ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು. ಅಂದರೆ ಅದರಲ್ಲಿ ಟೇಸ್ಟ್ ಜಾಸ್ತಿ ಬರ್ತದೆ. ಮತ್ತು ಅದೇ ರೀತಿ ಹೆಲ್ತಿ ಸಹ ಒಳ್ಳೆಯದು. ಅದೇ ನಾವು ಇದರಲ್ಲೇ ಮಾಡೋದು, ಮಣ್ಣಿನ ಇದು ಪಾತ್ರೆಯಲ್ಲಿ. ಗ್ಯಾಸ್ನೇ ಮಾಡೋದು. ಆದರೆ ನಾವು ಒಲೆಯಲ್ಲಿ ಮಾಡಿದರೆ ಇನ್ನೂ ಸಹ ಒಳ್ಳೆ ಇರ್ತದೆ. ಈಗ ನಾವು ಎಣ್ಣೆ ಹಾಕಿದ್ದೇವೆ. ಎಣ್ಣೆ ಅಂದರೆ ಇದು ತೆಂಗಿನ ಎಣ್ಣೆ, ಫ್ರೆಶ್ ಆಗಿ ನಾವು ಮಿಲ್ಲಿನ ತಂದದ ಎಣ್ಣೆ. ಇದು ಫ್ರೆಶ್ ಎಣ್ಣೆ ಹಾಕಿದ್ದು. ನಾವು ಮುಂಚೆನೇ ಕಟ್ ಮಾಡಿ ಇಟ್ಟದ್ದು. ಇದನ್ನು ಹಾಕೋದು. ಈಗ ನಾವು ಫಸ್ಟ್ ಅದಕ್ಕೆ ನಾವು ಫಸ್ಟ್ ಒಗ್ಗರಣೆ ಕೊಡೋದು. ಇದಕ್ಕೆ ಫಸ್ಟ್ ಎಣ್ಣೆ ಹಾಕಿದೆ. ಅದಕ್ಕೆ ಇದು ಬೇವು ಸೊಪ್ಪು. ಇದಾದ ನಂತರ ಅದಕ್ಕೆ ನೀರುಳ್ಳಿ ಹಾಕೋದು. ಇದು ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಮತ್ತು ಕಾಯಿ ಮೆಣಸು ಹಾಕೋದು. ಅದಕ್ಕೆ ನೀರುಳ್ಳಿ ಸ್ವಲ್ಪ ಕಾಯಿ ನಂತರ ಅದಕ್ಕೆ ಹಾಕೋದು. ನೆಕ್ಸ್ಟ್ ಟೊಮೆಟೊ ಹಾಕೋದು. ಚೆನ್ನಾಗಿ ಮಿಕ್ಸ್ ಮಾಡೋದು. ಈಗ ನಾವು ಮಿಕ್ಸಿಯಲ್ಲಿ ಮಸಾಲನ್ನು ಇದಕ್ಕೆ ಹಾಕೋದು. ಮಸಾಲ ಒಳ್ಳೆ ಘಮ ಅಂತಲಿ ಪರಿಮಳ ಬರ್ತದೆ. ಅಷ್ಟು ಮೀನು ಹಾಕಲಿಲ್ಲ, ಇನ್ನೂ ಹಾಕಬೇಕು ಅಷ್ಟೇ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮಿಸ್ ಮಾಡಬೇಡಿ. ಇದನ್ನು ಭಾರಿ ಒಳ್ಳೆ ಉಂಟು. ಇದು ಮ್ಯಾಂಗ್ಳೂರು ಬಂಗುಡೆ ಸಾರು.
ಇದು ಕುಡ್ಲದ ಸ್ಪೆಷಲ್ ಮೀನು ಸಾರು. ಇದು ನಮ್ಮನ ಸ್ಟೈಲ್ ಇಂತೆ ನಮ್ಮ ಇಲ್ಲಲ್ಲಿ ಮಾಡೋದು ನಾವು ಜಸ್ಟ್ 5 ನಿಮಿಷ. ಅದಕ್ಕೆ ಸ್ವಲ್ಪ ನೀರು ಅಂದರೆ ದಪ್ಪ ಇರ್ತದಲ್ಲ, ಅದಕ್ಕೆ ಮಿಕ್ಸಿಯಲ್ಲಿ ನೀರು ಗ್ರೈಂಡ್ ಮಾಡಿದ. ಫ್ರೆಂಡ್ಸ್, ಇದು ತುಳುವಿನಲ್ಲಿ ಪುನರ್ಪುಳಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ಕೊಕ್ಕಂಬು ಅಂತ ಹೇಳ್ತಾರೆ. ಇದು ಫ್ರೆಶ್ ನಾವು ಮನೆಯಿಂದಲೇ ಇದು ಜ್ಯೂಸಲ್ಲಿ ಮಾಡಲಿ ಬರೀ ಬರ್ತದೆ. ಇದು ಅದಕ್ಕೆ ಸಾರಿಗೆ ಹಾಕ್ಕೊಂಡು ಭಾರಿ ಒಳ್ಳೆ ಆಗ್ತದೆ, ಟೇಸ್ಟ್ ಒಳ್ಳೆ ಬರ್ತದೆ. ಇದು ಸಾರು ನೋಡಿ ಇಷ್ಟು ದಪ್ಪ ಇರಬೇಕು, ಸ್ವಲ್ಪ ತೆಲ್ಪ ಆಗಬಾರ್ದು, ಅಂದರೆ ಸ್ವಲ್ಪ ಇಷ್ಟು ಹೆಚ್ಚು ಇರಬೇಕು, ತೆಳು ಇರಬಾರ್ದು. ಆ ಕೊಕ್ಕಮ್ಮನನ್ನು ಸ್ವಲ್ಪ ವಾಶ್ ಮಾಡಿ ಹಾಕೋದು. ಪುನರ್ಪುಳಿ ಈಗ ಹಾಕಿ ಆಯಿತು. ಅದರಲ್ಲಿ ಒಂದು 4 ರಿಂದ 5 ಜಾಸ್ತಿ ಹಾಕಿದರೆ ಅದು ಹುಳಿ ಆಗ್ತದೆ, ಕೆಲವರಿಗೆ ಹುಳಿ ಆಗೋದಿಲ್ಲ. ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕಾದಷ್ಟು ಹಾಕ್ಬೋದು. ಈ ಪುನರ್ಪುಳಿ ಉಂಟಲ್ಲ, ಅದು ಜಾಸ್ತಿ ಹಾಕಿದರೆ ಪುಳಿ ಜಾಸ್ತಿ ಆಗ್ತಾಯಿದೆ. ನಿಮಗೆ ಎಷ್ಟು ಬೇಕು. ಪಾತ್ರ ಈಗ ಬಾಯ್ಲ್ ಆಯಿತು. ನೆಕ್ಸ್ಟ್ ಇದಕ್ಕೆ ಫಿಶನ್ನು ಹಾಕೋದಕ್ಕೆ ಕಟ್ ಮಾಡಿ ಇಟ್ಟ ಫಿಶ್. ಅಂದರೆ ಇದಕ್ಕೆ ಮೀನು ಒಂದೊಂದು ಹಾಕೋದು, ಇದಕ್ಕೆ ಒಂದೊಂದಾಗಿ ಒಟ್ಟಿಗೆ ಆಗಲಿ. ಅದರ ನೀರು ಇದಕ್ಕೆ ಬೀಳಬಾರ್ದು. ವಾಶ್ ಎಲ್ಲ ಮಾಡಿದ ನೀರು ಅದಕ್ಕೆ ಅದರ ಪಾತ್ರ ಇರ್ತದೆ. ಮಿಕ್ಸ್ ಮಾಡಿ ಅದಕ್ಕೆ ಸ್ಪೂನ್ ಹಾಕಬಾರ್ದು, ಈ ಥರನೇ. ಒಂದು 5 ನಿಮಿಷ ತನಕ ಇದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಅದನ್ನು ಫ್ರೈ ಆಗಲಿ. ಸ್ಲೋ ಗ್ಯಾಸ್ನಲ್ಲಿರಬೇಕು. ಅದಕ್ಕೆ ನಂತರ ಸ್ಪೂನ್ ಹಾಕಬಾರ್ದು. ಸ್ಪೂನ್ ಹಾಕಿದರೆ ಅದಕ್ಕೆ ಹೊಡಿ ಆಗ್ತದೆ. ಅದನ್ನು ಮೀನು ಸಾರು ಗಮ್ಮಂತೆ ಒಂದು ಇದು ಗಮ್ಮತ್ತೆ ಪರಿಮಾಣ ಬರ್ತಾಯಿದೆ ಫ್ರೆಂಡ್ಸ್. ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕ್ಬೋದು. ನಾವು ತಂದದ್ದು ಇಲ್ಲ ಮನೆಯಲ್ಲಿ, ಆದ ಕಾರಣ ಹಾಕಲಿಲ್ಲ. ಅದು ಸ್ವಲ್ಪ ಒಳ್ಳೆ ಖುಷ್ಬು ಬರ್ತದೆ, ಅದಕ್ಕೆ ಹಾಕಿದರೆ ಪರಿಮಳ ಇನ್ನೂ ಒಳ್ಳೆ ಬರ್ತದೆ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟ್ ಬರ್ತದೆ ಒಳ್ಳೆಯಾಗಿ. ಫ್ರೆಂಡ್ಸ್, ಇದರಲ್ಲಿ ವೈಟ್ ರೈಸ್ ಸಹ ಊಟ ಮಾಡಲಿಕ್ಕೆ ಒಳ್ಳೆ ಆಗ್ತದೆ. ವೈಟ್ ರೈಸ್ ಇದ್ದರೆ ಬಾಯ್ಲ್ಡ್ ರೈಸಿಗಿಂತ ವೈಟ್ ರೈಸ್ ಒಳ್ಳೆ ಇರ್ತದೆ. ಫ್ರೆಂಡ್ಸ್, ಮತ್ತು ನೀರು ದೋಸೆ, ಪುಂಡಿ ಆ ಥರ ಎಲ್ಲ ಒಳ್ಳೆ ಇರ್ತದೆ ಇದಕ್ಕೆ. ಮತ್ತು ಚಪಾತಿ ಸಹ ಒಳ್ಳೆ ಇರ್ತದೆ. ಫ್ರೆಂಡ್ಸ್, ನಾವು ಬೇರೆಯೇ ಒಂದು ಟ್ರೈ ಮಾಡ್ತೇವೆ, ಮತ್ತು ನಿಮಗೆ ಯಾವ ಐಟಮ್ ಅಂತ ತೋರಿಸ್ಕೊಳ್ತಾನೆ ನೆಕ್ಸ್ಟ್ ಇದರ ಜೊತೆಗೆ ಏನಂತೇಳಿ. ಫ್ರೆಂಡ್ಸ್, ಇನ್ನೂ ಇದು ಆಯಿತು. ಇನ್ನೀಗ ಬಂದ್ ಮಾಡೋದು. ಗ್ಯಾಸ್ ಬಂದ್ ಮಾಡಿ ಮಕ್ಕಳು ಟ್ಯೂಷನೆಲ್ಲ ಹೋಗಿ ಬಂದರು. ಇದು ನಿಶಾಲ್, ಇವಳು 2nd ಸ್ಟ್ಯಾಂಡರ್ಡ್, ಆ್ಯಶಲ್ 6th ಸ್ಟ್ಯಾಂಡರ್ಡ್, ಮತ್ತು ಇವರು ನನ್ನ ತಂದೆಯವರು. ಹೀಗೆ ಬಂದಷ್ಟೇ ಅವರು ಟ್ಯೂಷನ್ ಹೋಗಿ. ಫ್ರೆಂಡ್ಸ್, ಇದರಲ್ಲಿ ನಾನು ಬೆಳ್ತಿಗೆ ಅಕ್ಕಿಯನ್ನು ನೆನಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಒಂದು 2 ಗ್ಲಾಸ್ ಆಗುವಷ್ಟು ಇಡ್ತೇನೆ ಇದರಲ್ಲಿ. ಮತ್ತು ಏನು ಮಾಡೋದು ಅಂತ ನಿಮಗೆ ಮತ್ತೆ ತೋರಿಸಿಕೊಳ್ತೇನೆ. ಇದರ ಮೀನು ಸಾರು ಒಟ್ಟಿಗೆ ತಿನ್ನಲಿಕ್ಕೆ ಒಂದು ಯಾವ ಐಟಮ್ ಅಂತ ಮತ್ತೆ ಹೇಳ್ತೇನೆ. ಇದಕ್ಕೆ ನಿಮಗೆ ಇಟ್ಟಿದ್ದೇನೆ ತುಂಬ ಒಂದು 2-3 ಗಂಟೆ ಮುಂಚೆನೇ. ಈಗ ನಾವು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೇವೆ. ರೊಟ್ಟಿ ಅಂದರೆ ಅದು ದೋಸೆ ಟೈಪ್ ಇರುತ್ತೆ. ರೊಟ್ಟಿ ಕೋರೊಟ್ಟಿ ಎಲ್ಲ ಇರ್ತಲ್ಲ, ಅದೇ ಟೈಪ್ನಲ್ಲಿ ಇದು ಸಾಫ್ಟಾಗಿ ಒಳ್ಳೆ ಟೇಸ್ಟ್ ಇರ್ತದೆ. ಅದು ಬಿಸಿ ಬಿಸಿ ಆಗಬೇಕು. ಇನ್ನು ಇದಕ್ಕೆ ಸ್ವಲ್ಪ ಹಣ್ಣು ಹಾಕ್ಲಿಕ್ಕೆ ಉಂಟು. ಅದು ಆಗ ನಾನು ತೋರಿಸಿದೆ ಅಕ್ಕಿ ನೆನೆಲಿಕ್ಕೆ ಇಟ್ಟದ್ದು, ವೈಟ್ ರೈಸ್. ವೈಟ್ ರೈಸ್ನ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು ಹಾಕಬೇಕು. ಇದು ಸಣ್ಣಗೆ ಆಗಲಿಕ್ಕಿಲ್ಲ, ಸ್ವಲ್ಪ ಇಡೀ ಒಂದು ನೈಸ್ ಆಗಲಿಕ್ಕಿಲ್ಲ, ಥರ ಇರಬೇಕು. ಫ್ರೆಂಡ್ಸ್, ಈ ಥರ ಇರಬೇಕು. ಅದು ಸಣ್ಣಗೆ ಅದು ಸ್ವಲ್ಪ ಹಣ್ಣು ಹಾಕ್ತಾ ಈ ಥರ ಆಗ್ತದೆ. ಸ್ವಲ್ಪ ನೀರು ಹಾಕಿ, ಒಂದು ಗಟ್ಟಿ ಜಾಸ್ತಿ ಆಗಿದೆ ಆದ ಕಾರಣ
ಫ್ರೆಂಡ್ಸ್, ಇದು ನಮ್ಮ ಕಾವಲಿ ಇದು ರೊಟ್ಟಿ ಮಾಡೋದು. ಇದು ಕಬ್ಬಿನದ ಕಾರಣ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಇದು ಚೆನ್ನಾಗಿ ಬಿಸಿ ಆಗಬೇಕು, ಕಾವಲಿ ಆ ನಂತರ ಮಾಡೋದು. ಇದೀಗ ಹೇಗೆ ಮಾಡೋದು ಅಂತೇಳಿ ನಾವು ತೋರಿಸ್ತೀನಿ. ಈಗ ನಮ್ಮ ರೊಟ್ಟಿ ಈ ಥರ ಒಂದು ಸ್ಪೂನ್ ಹಾಕಿದ್ದು, ಮತ್ತು ಸ್ವಲ್ಪ ತೆಳ್ಳನೆ ಆಗಬೇಕು, ದಪ್ಪ ಇರಬಾರ್ದು. ಅದಕ್ಕೆ ಮುಚ್ಚಿ ಸ್ವಲ್ಪ ಹೊತ್ತು ಕಾಯಬೇಕು. ಸ್ವಲ್ಪ ಹೊತ್ತು ಕಾಯೋಣ ನಾವು ಫ್ರೆಂಡ್ಸ್. ಒಳ್ಳೆ ಇದು ಕಾಯಿಸಿ ಪಟ್ಟಣ ಫ್ರೆಂಡ್ಸ್. ಈ ಥರ ಆಗಿದೆ ನೋಡಿ ಅಡಿಯಲ್ಲಿ ಈ ಥರ. ಫ್ರೆಂಡ್ಸ್, ಈಗ ರೊಟ್ಟಿ ಹಾಕ್ತೇವೆ. ತೆಲ್ಪಾತ ಮಾಡ್ಬಿಡು, ತೆಲ್ಪಾತ ದಪ್ಪ ಇಪ್ಪಿರಲ್ಲಿ ಪಂಡ ಇಂದು ನಮ್ಮ ಕೋರೊಟ್ಟಿ ಅಂತ ಇಪ್ಪಡ್ದೆ ಸಾಧಾರಣ ಅವೇ ಟೈಪು ಅಂತ. ಇಂದು ಬೆಚ್ಚ ಇಪ್ಪಡು ಏತ್ ಬೆಚ್ಚ ತಿಂದ ಆತ ಟೇಸ್ಟ್ ಜಾಸ್ತಿ ಅಂದು ಚೌಲೆ ಇರಬಳ್ಳಿ ಬೆಚ್ಚನೆ ಆಡು ತಿಂಟ್ರ ನಿಕ್ಲೆ ಫ್ರೆಂಡ್ಸ್. ಏರಣ್ಣ ನಿಕ್ಲೆ ನಂಗೆ ಗೆಸ್ಟ್ ಬರ್ತನೆ ಇಲ್ಲ ಸ್ಪೆಷಲ್ ತಿಂದು ಈ ಮಂತ್ ಟ್ರೈ ಮಾಡ್ತದೆ ತುಲೆ ಅಕ್ಲೈಗೆ ಭಾರಿ ಖುಷಿ ಆವು ಫ್ರೆಂಡ್ಸ್. ಮತ್ತು ಒಂದು ಏನೇನು ಹೇಳಿದರೆ, ಇದಕ್ಕೆ ಎಣ್ಣೆ ಏನು ಹಾಕಲಿಲ್ಲ, ಆಯಿಲ್ ಏನು ಹಾಕಲಿಕ್ಕಿಲ್ಲ. ಇದಕ್ಕೆ ಡೈರೆಕ್ಟ್ ಆಗೋದು ಇದಕ್ಕೆ ನೋಡಿ ಫ್ರೆಂಡ್ಸ್. ಎಣ್ಣೆ ಇಲ್ಲ, ಎಣ್ಣೆ ದಾಲ ಬಾಟ್ರೆ ಇಚ್ಚಿ ಎಣ್ಣೆ ಅಂಡ ಇನ್ನು ಕರ್ಬದ ಕಾವಲಿಗೆ ರೊಟ್ಟಿಯ ಫ್ರೆಂಡ್ಸ್. ಇದರ ನಾವು ಈಗ ಟೇಸ್ಟ್ ನೋಡಿ ಹೇಗಿದೆ ಅಂತೇಳಿ ಫ್ರೆಂಡ್ಸ್. ಈಗ ನಾವು ಬಂಗುಡೆ ಸಾರು ಮತ್ತು ರೊಟ್ಟಿ ಈಗ ಟೇಸ್ಟ್ ಮಾಡ್ತಿದ್ದೇವೆ. ಹೇಗೆ ಉಂಟಿದ್ದಲ್ಲಿ ಈಶಾಲ ಹೇಗೆ ಉಂಟು? ಚಂದ, ಸೂಪರ್ ಸೂಪರ್. ಯಾಶಾಲೆ ಸೂಪರ್, ಭಾರಿ ಒಳ್ಳೆ ಉಂಟು ಫ್ರೆಂಡ್ಸ್. ಮತ್ತು ನೀವು ಟ್ರೈ ಮಾಡಿ. ಯಾರು ನೆಂಟು ಬಂದರೆ ಅಥವಾ ಯಾವಾಗ ಬಂದು ನೀವು ಫ್ರೀ ಇದ್ದಾಗ ನೀವು ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋಲಿ ನಾವು ಸಿಕ್ಕೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.